ಹೆಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಚಾಪ್ಟರ್ ನಂಬರ್ 5 ಕ್ಲಾಸ್ 12 ಎಕ್ಸರ್ಸೈಸ್ 5.1 ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಸಿಬಿಲಿಟಿ ಅಲ್ಲಿ ಬರುವ ಕ್ವಶನ್ ನಂಬರ್ 11 ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಫಸ್ಟ್ ಕಂಡೀಷನ್ ಎಕ್ಸ್ ಕ್ಯೂಬ್ ಮೈನಸ್ 3 ಇಫ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2. ಸೆಕೆಂಡ್ ಕಂಡೀಷನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಫ್ ಎಕ್ಸ್ ಗ್ರೇಟರ್ ದೆನ್ 2. ಈಗ ನಾವು ಫಸ್ಟ್ ಕಂಡೀಷನ್ ನೋಡೋಣ. ಫಸ್ಟ್ ಕಂಡೀಷನ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಇದ್ದಾಗ ಎಕ್ಸ್ ಕ್ಯೂಬ್ ಮೈನಸ್ 3 ಕೊಟ್ಟಿದ್ದಾರೆ. ಹಾಗಾಗಿ ನಾವು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 3 ಅಂದರೆ ಅಟ್ ಎಕ್ಸ್ ಈಕ್ವಲ್ ಟು 2 ತೆಗೆದುಕೊಂಡಾಗ ಎಕ್ಸ್ ವ್ಯಾಲ್ಯೂ ಪುಟ್ ಮಾಡೋಣ. ಏಟ್ ಮೈನಸ್ ತ್ರೀ ಅಂದರೆ 5 ಆಗುತ್ತೆ. ನೆಕ್ಸ್ಟ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಅಂದಾಗ ನಾವು ಲಿಮಿಟ್ ಆಟ್ ಎಕ್ಸ್ ಈಕ್ವಲ್ ಟು 2 ತೆಗೆದುಕೊಳ್ಳೋಣ. ಅಂದರೆ ಲಿಮಿಟ್ ಎಕ್ಸ್ ಕ್ಯೂಬ್ ಮೈನಸ್ 3 ಲಿಮಿಟ್ ಎಕ್ಸ್ ಈಕ್ವಲ್ ಟು 2 ತೆಗೆದುಕೊಂಡಾಗ ವ್ಯಾಲ್ಯೂ ಅನ್ನೋದು ಅಂದರೆ ವ್ಯಾಲ್ಯೂ ತುಂಬೋಣ. 8 ಮೈನಸ್ 3 ಈಕ್ವಲ್ ಟು 5. ನೆಕ್ಸ್ಟ್ ಲಿಮಿಟ್ ಎಫ್ ಆಫ್ ಎಕ್ಸ್ ಸೆಕೆಂಡ್ ಕಂಡೀಷನ್ ನೋಡ್ತಾ ಇದ್ದೀವಿ. ಅಂದರೆ ಲಿಮಿಟ್ 2 ಪ್ಲಸ್ ಆಗುತ್ತೆ. ಲಿಮಿಟ್ ಎಕ್ಸ್ ಅಂದರೆ 2 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಈಕ್ವಲ್ ಟು 2 ಸ್ಕ್ವೇರ್ ಪ್ಲಸ್ 1 ಈಕ್ವಲ್ ಟು 4 ಪ್ಲಸ್ 1 ಈಕ್ವಲ್ ಟು 5. ಈಗ ಮೂರು ಕಂಡೀಷನ್ ಕೂಡ 5 ಅಂತ ಬಂದಿವೆ. ಹಾಗಿದ್ದಾಗ ನಾವು ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಈಕ್ವಲ್ ಟು ಮೈನಸ್ 2 ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಈಕ್ವಲ್ ಟು 2 ಪ್ಲಸ್ ಎಫ್ ಆಫ್ ಎಕ್ಸ್. ಈ ಕಂಡೀಷನ್ ಎಫ್ ಆಫ್ ಎಕ್ಸ್ ಈಸ್ ಅ ಕಂಟಿನ್ಯೂಸ್ at x equal to 2. Continuous at x equal to 2. Thanks for watching.